ಈ ಸಂಕ್ರಾಂತಿ ಕನ್ನಡ ಚಿತ್ರಪ್ರೇಮಿಗಳಿಗೆ ದೊಡ್ಡ ಮಟ್ಟದಲ್ಲಿ ನಿರಾಸೆ ತಂದಿದೆ. ಏಕೆಂದರೆ ಈ ವಾರ ಹಬ್ಬದ ಪ್ರಯುಕ್ತ ಯಾವೊಂದು ಕನ್ನಡ ಚಿತ್ರವೂ ಬಿಡುಗಡೆಯಾಗ್ತಿಲ್ಲ. ಜನವರಿ 12ರಂದು ಬಿಡುಗಡೆಯಾಗಬೇಕಿದ್ದ ರಂಗಾಯಣ ರಘು, ರಾಘವೇಂದ್ರ ರಾಜ್ಕುಮಾರ್ ಮುಂತಾದವರು ಅಭಿನಯಿಸಿರುವ ರಂಗ ಸಮುದ್ರ ಚಿತ್ರ ಒಂದು ವಾರ ಮುಂದಕ್ಕೆ ಹೋಗಿದೆ. ಮಿಕ್ಕಂತೆ ಈ ಸಂಕ್ರಾಂತಿಗೆ ಪರಭಾಷಾ ಚಿತ್ರಗಳದ್ದೇ ಹಾವಳಿ. ಮಹೇಶ್ ಬಾಬು ಅಭಿನಯದ ಗುಂಟೂರು ಕಾರಂ, ವೆಂಕಟೇಶ್ ಅಭಿನಯದ ಸೈಂಧವ, ನಾಗಾರ್ಜುನ ಅಭಿನಯದ ನಾ ಸಾಮಿ ರಂಗ, ತೇಜ ಸಚ್ಚ ಅಭಿನಯದ ಹನುಮ್ಯಾನ್, ಧನುಷ್ ಅಭಿನಯದ ಕ್ಯಾಪ್ಟನ್ ಮಿಲ್ಲರ್, ಶಿವಕಾರ್ತಿಕೇಯನ್ ಅಭಿನಯದ ಐಲಾನ್ ಮತ್ತು ಅರುಣ್ ವಿಜಯ್ ಅಭಿನಯದ ಮಿಷನ್ ಚಾಪ್ಟರ್ 1 ಚಿತ್ರಗಳು ಬಿಡುಗಡೆಯಾಗ್ತಿವೆ. ಈ ಎಲ್ಲ ಚಿತ್ರಗಳು ಕರ್ನಾಟಕದಲ್ಲೂ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗ್ತಾ ಇದ್ದು, ರಾಜ್ಯದ ಬಹುತೇಕ ಚಿತ್ರಮಂದಿರಗಳನ್ನು ಆಕ್ರಮಿಸಿಕೊಳ್ಳಲಿವೆ. ಈ ಬಾರಿ ಕನ್ನಡ ಚಿತ್ರಗಳಿಲ್ಲ ಎಂಬ ಬೇಸರದ ನಡುವೆಯೇ ಬಿಡುಗಡೆಯಾಗ್ತಾ ಇರುವ ಕೆಲವು ಚಿತ್ರಗಳಲ್ಲಿ ಕನ್ನಡದ ನಟ ನಟಿಯರು ಅಭಿನಯಿಸ್ತಾ ಇದ್ದಾರೆ ಎಂಬುದು ಸಂತೋಷದ ವಿಷಯ. ಪ್ರಮುಖವಾಗಿ ಕ್ಯಾಪ್ಟನ್ ಮಿಲ್ಲರ್ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಸಹ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಳೆದ ವರ್ಷ ಬಿಡುಗಡೆಯಾದ ರಜನಿಕಾಂತ್ ಅಭಿನಯದ ಜೈಲರ್ ಚಿತ್ರದಲ್ಲೂ ಶಿವರಾಜ್ ಕುಮಾರ್ ನರಸಿಂಹ ಎಂಬ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈಗ ಕ್ಯಾಪ್ಟನ್ ಮಿಲ್ಲರ್ ಚಿತ್ರದಲ್ಲಿ ಅವರಿಗೊಂದು ಮಹತ್ವದ ಪಾತ್ರ ಸಿಕ್ಕಿದ್ದು, ಅವರಿಗೊಂದು ಹಾಡು ಸಹ ಇದೆ. ಇನ್ನು ಈ ವಾರ ಬಿಡುಗಡೆಯಾಗ್ತಾ ಇರುವ 3 ಪ್ರಮುಖ ಚಿತ್ರಗಳಲ್ಲಿ ಕನ್ನಡತಿಯರು ನಾಯಕಿಯರಾಗಿ ನಟಿಸ್ತಾ ಇರುವುದು ವಿಶೇಷ. ಗುಂಟೂರು ಕಾರಂ ಚಿತ್ರದಲ್ಲಿ ಮಹೇಶ್ ಬಾಬುಗೆ ಶ್ರೀಲೀಲಾ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ನಾಸಾಮಿ ರಂಗ ಚಿತ್ರದಲ್ಲಿ ನಾಗಾರ್ಜುನಗೆ ಆಶಿಕಾ ರಂಗನಾಥ್ ನಾಯಕಿ. ಇನ್ನು ವಿಕ್ಟರಿ ವೆಂಕಟೇಶ್ ಅಭಿನಯದ ಸೈಂಧವ ಚಿತ್ರದಲ್ಲಿ ಶ್ರದ್ಧಾ ಶ್ರೀನಾಥ್ ನಾಯಕಿಯಾಗಿ ನಟಿಸಿದ್ದಾರೆ. ತಮಿಳಿನ ಮಿಷನ್ ಚಾಪ್ಟರ್ 1 ಚಿತ್ರದಲ್ಲಿ ಕನ್ನಡದ ಭರತ್ ಬೋಪಣ್ಣ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವುದು ವಿಶೇಷ. ಒಟ್ಟಾರೆ ಕನ್ನಡ ಚಿತ್ರಗಳಿಗಿಂತ ಪರಭಾಷೆಯ ಚಿತ್ರಗಳು ಅಬ್ಬರಿಸ್ತಾ ಇರುವುದು ವಿಶೇಷ. ಆದರೆ ಆ ಚಿತ್ರಗಳಲ್ಲೂ ಕನ್ನಡಿಗರು ಅಬ್ಬರಿಸ್ತಾ ಇರುವುದು ಇನ್ನೊಂದು ವಿಶೇಷ. ಏನಂತೀರಿ?